ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಣಾಮ್ ದೇವರಾಜ್. ಇವತ್ತು ನಾನು ನಮ್ಮ ಡೈರೆಕ್ಟ್ರು ನಮ್ಮ ಇಡೀ ತಂಡ ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಬಂದಿದ್ವಿ ಆಶೀರ್ವಾದ ತೊಗೊಳಕ್ಕೆ. ಏನಕ್ಕಂದರೆ ನಮ್ಮ ಸಿನಿಮಾ ಪ್ರಚಾರ ಶುರು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋಂಗೆ ಆಗಸ್ಟ್ 22ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಅಮ್ಮನ ಆಶೀರ್ವಾದ ಇರಲಿ, ಮತ್ತು ನಮಗೆ ಪ್ರಚಾರಕ್ಕೂ ನಮಗೆ ಸಪೋರ್ಟ್ ಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ವಿ ಇವತ್ತು. ಆಮೇಲೆ ಇನ್ನೊಂದು ಚಿಕ್ಕ ಸರ್ಪ್ರೈಸ್ ಇದೆ, ಇನ್ನೊಂದು ಸಾಂಗ್ ರಿಲೀಸ್ ಆಗ್ತದೆ ಇಷ್ಟರಲ್ಲಿ, ಅದರದ್ದು ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಸೊ ಒಳ್ಳೆ ಸಿನಿಮಾ ತೊಗೊಂಬರ್ತಾ ಇದ್ದೀವಿ, ನಿಮ್ಗೆ ಗೊತ್ತಾಗುತ್ತೆ. ಇಟ್ಸ್ ಯು ಸೂನ್ ಇನ್ ಥಿಯೇಟರ್ಸ್ ಆ್ಯಂಡ್ ಆನ್ ಯೂಟ್ಯೂಬ್ ಹೊಸ ಸಾಂಗ್ಗೆ. ಪ್ರಚಾರ ಇಲ್ಲಿಂದ ಯಾಕೆ ಸರ್? ಬಂಡಿ ಮಕ್ಕಳಮ್ಮ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ದೇವರು. ನಾವು ಸಿನಿಮಾ ಶುರು ಮಾಡಿರೋದೇ ಇಲ್ಲಿಂದ. ನಾವು ಪ್ರತಿ ಶೆಡ್ಯೂಲ್ ಶುರು ಮಾಡಬೇಕಾದ್ರೂ ಇಲ್ಲಿ ಬಂದು ಅಮ್ಮನ ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ವಿ. ಸೊ ನಮ್ಮ ಇಡೀ ಸಿನಿಮಾ ಸ್ಮೂತಾಗಿ ಕಂಪ್ಲೀಟ್ ಆಗಿದೆ ಅಂದರೆ ತಾಯಿ ಕಾರಣ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ಏನೇ ಮಾಡಿದ್ರು ಈ ಸಿನಿಮಾಗೆ ಮೊದಲು ತಾಯಿ ಆಶೀರ್ವಾದದಿಂದನೇ ಶುರು ಮಾಡೋದು. ನಾವು ತಂದೆ ಮಕ್ಕಳಿಗೆ ಸ್ವೀಟಾಗಿ ಬಯೋಕ್ಕೆ ಒಂದು ಸಾಂಗ್ ಕೊಟ್ಟಿದ್ದಾರೆ, ಕಮ್ಮಂಗಿ ನನ್ನ ಮಗನ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಅದ್ರ ಬಗ್ಗೆ ಕಮ್ಮಂಗಿ ನನ್ನ ಮಗನೇ ಸಾಂಗ್ಗೆ ಏನು ಹೇಳೋದು. ಭಟ್ರು ಗೊತ್ತಲ್ಲ, ಭಟ್ರು ಬರೆದ್ರೆ ಸಾಂಗ್ ಆ ಥರನೇ ಇದ್ದೇ ಇರುತ್ತೆ. ಜನ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಸಾಂಗ್ನ ದೊಡ್ಡ ಹಿಟ್ ಮಾಡಿದ್ದಾರೆ. ಆಮೇಲೆ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಸಚಿನ್ ಬಸ್ರೂರವರು. ಸೊ ಒಳ್ಳೆ ಸಾಂಗ್ಗೆ ಜನ ಯಾವಾಗಲೂ ಕೈ ಹಿಡಿದಿದ್ದಾರೆ. ಸೊ ಆ ಸಾಂಗ್ನ ದೊಡ್ಡ ಹಿಟ್ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದು ಸಾಂಗ್ ಬರ್ತದೆ, ಅದೂ ಯೋಗರಾಜ್ ಭಟ್ರು ಸರೇ ಬರೆದಿರೋದು. ಸೊ ಈ ಸತಿ ನಾವು ರಘು ಸರ್ ಜೊತೆ ಅಲ್ಲ, ನಮ್ಮ ಹೀರೋಯಿನ್ ಜೊತೆ ಕಾಣಿಸ್ಕೋತೀವಿ. ಅದೇ ಅಪ್ಪ ಮಗಂದು ಆಯ್ತು. ಇವಾಗ ನಮ್ಮ ಸ್ವಲ್ಪ ಕೆಲಸ ಇರಬೇಕಲ್ಲ, ನಮ್ಮದು ಲವ್ ಇರಬೇಕು. ಸೊ ಲವ್ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ, ಅದನ್ನು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಹಾಡು. ಇಷ್ಟರಲ್ಲೇ ಅದ್ರ ಬಗ್ಗೆ ಅಪ್ಡೇಟ್ಸ್ ಎಲ್ಲರಿಗೂ ನಾವು ಕೊಡ್ತೀವಿ. ಪ್ರಚಾರ ಪ್ಲಾನ್ ಇವಾಗಿಂದ ಶುರು, ಎಲ್ಲ ಪ್ಲಾನ್ ಮಾಡ್ತಿದ್ದೀವಿ. ಡೈಲಿ ಮೀಟಿಂಗ್ ಹೌದು, ಆಲ್ ಓವರ್ ಕರ್ನಾಟಕ. ಈ ಸಾಂಗ್ ರಿಲೀಸ್ ಆದ್ಮೇಲೆ ಪ್ಲಾನ್ ಮಾಡೋಣ ಅಂತ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.